ನಮಸ್ಕಾರ 24 ನ್ಯೂಸ್ ಝೋನ್ಗೆ ಸ್ವಾಗತ. 1 ಅಕ್ಟೋಬರ್ 2026 BLO ಮನೆ ಭೇಟಿ 30 ಜೂನ್ ನಿಂದ ಜುಲೈ 25 ದ್ವಿಪ್ರತಿಯಲ್ಲಿ ವಿತರಣೆ. ಇತ್ತೀಚಿನ ಭಾವಚಿತ್ರವನ್ನು ನವೀಕರಿಸಿಕೊಳ್ಳುವ ಅವಕಾಶ. ಗಣತಿ ನಮೂನೆ ಭರ್ತಿ ಮಾಡಿ ಸಹಿ ಮಾಡಿ BLOಗೆ ನೀಡಿ. ಒಂದು ಪ್ರತಿಯನ್ನು ಯಾವುದೇ ಅನರ್ಹ ಮತದಾರ ಸೇರ್ಪಡೆ ಆಗಬಾರದು. ದೋಷರಹಿತ ಮತದಾರರ ಪಟ್ಟಿ ತಾರೀಕಿಂದ 30 ಜೂನ್ನಿಂದ 29 ಜುಲೈವರೆಗೂ ಮನೆಗೆ ಹೋಗಿ BLOಗಳು ಇನ್ ಡೂಪ್ಲಿಕೇಟ್ ಮತ್ತು ಈ ಎನ್ಯುಮರೇಷನ್ ಫಾರ್ಮ್ಸ್ ಕೊಡ್ತಾರೆ. ಅದು ಫಿಲಪ್ ಮಾಡಿ ಅವ್ರು ಕೊಡಬೇಕು. ಕರೆಕ್ಟಾಗಿ ಮಾಹಿತಿ ಹಾಕಿ ಹೊಸ ಫೋಟೋ ಹಾಕಿ ಕೊಡಬೇಕು. ಅಲ್ಲಿ ನಮ್ಮ ಎಲ್ಲ ಬೂತ್ಗಳಲ್ಲಿ 244 ಬೂತ್ಗಳಲ್ಲಿ ಕೂಡ ವೋಟರ್ ಫೆಸಿಲಿಟೇಷನ್ ಸೆಂಟರ್ ಇದೆ. ಅಲ್ಲಿ ಕೂಡ ನಮ್ಮ BLOಗಳು ಅರ್ಧ ಗಂಟೆ 1 ಗಂಟೆ ಇರ್ತಾರೆ. ಆ ಟೈಮಲ್ಲಿ ಬಂದು ಅವ್ರಿಗೇನಾದರೂ ಫಿಲಪ್ ಮಾಡೋದ್ರಲ್ಲಿ ಸಂಶಯ ಇದ್ರೆ ಮಾಹಿತಿ ಪಡ್ಕೋಬೇಕು. ಅದೇ ಥರ ನಮ್ಮ ತಾಲೂಕ್ ಪಂಚಾಯಿತಿಯಲ್ಲಿ ಮತ್ತು ತಾಲೂಕು ಕಚೇರಿ ಮತ್ತು ನಗರಸಭೆಯಲ್ಲಿ BLO ಫೆಸಿಲಿಟೇಷನ್ ಸೆಂಟರ್ ಕೂಡ ನಾವು ಮಾಡಿದ್ದೀವಿ. ವಿಶೇಷ ಸಮಗ್ರ ಪರಿಷ್ಕರಣೆ ಬಗ್ಗೆ ಅರಿವು ಮೂಡಿಸೋಕ್ಕೆ ಸ್ವೀಪ್ ಕಾರ್ಯಕ್ರಮದಲ್ಲಿ ತಾಲೂಕು ಆಡಳಿತ, ತಾಲೂಕ್ ಪಂಚಾಯತ್ ಮತ್ತು ಎಲ್ಲ ಶಾಲಾ ಶಿಕ್ಷಣ ಮಕ್ಕಳು, ಸಾರ್ವಜನಿಕರು ಎಲ್ಲ ಪಾಲ್ಗೊಂಡಿದ್ದಾರೆ. ಇದು ಏನಂದರೆ ಮುಖ್ಯ ಉದ್ದೇಶ ಏನಂದರೆ SIR ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಬೇಕು. ಎಲ್ಲ ಜನಪ್ರತಿನಿಧಿಗಳು, ಸಾರ್ವಜನಿಕರು, ಮತದಾರರು ಎಲ್ಲ ಇದರಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ವಿನಂತಿಸ್ತೀವಿ. ನಾಳೆಯಿಂದ ಅಂದರೆ 30ನೇ ತಾರೀಕು 30 ಜುಲೈಯಿಂದ 29 ಜುಲೈವರೆಗೂ 30 ಜೂನಿಂದ 29 ಜುಲೈವರೆಗೂ ಮನೆಗೆ ನಮ್ಮ BLOಗಳು ಹೋಗಿ ಎಲ್ಲ ಇನ್ಯುಮರೇಷನ್ ಫಾರ್ಮ್ಸ್ ಕೊಡ್ತೀವಿ. ಅದು ಭರ್ತಿ ಮಾಡಿ ಇನ್ ಡೂಪ್ಲಿಕೇಟ್ ಒಂದು ಸಹಿ ಮಾಡಿ BLOಗಳಿಗೆ ಕೊಡಬೇಕು. ಮತ್ತು BLO ಸೈನ್ ಮಾಡಿ ಅವ್ರಿಗೆ ಅಕ್ನಾಲೇಜ್ಮೆಂಟ್ ಅಂತ ಹೇಳಿ ಯಾರು ಈಗ ನಮ್ಮ ಶಿಡ್ಲಘಟ್ಟ ಮತಕ್ಷೇತ್ರದಲ್ಲಿ ಆಲ್ರೆಡಿ 97.7% ಅಷ್ಟು ಮ್ಯಾಪಿಂಗ್ ಆಗಿದೆ. ಎಲ್ಲರಿಗೂ ನಾವು ಎನ್ಯುಮರೇಷನ್ ಫಾರ್ಮ್ಸ್ ಕೊಡ್ತೀವಿ. ಇದ್ರ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸೋಕ್ಕೆ ಇವತ್ತು ಏನು ಈ ಸ್ವೀಪ್ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡು ಮಾಡ್ತಾ ಇದ್ದೀವಿ. ಸ್ಪೆಷಲ್ ಇಂಟೆನ್ಷನ್ ರಿವಿಷನ್ ಈ ಒಂದು ಯೋಜನೆ ಪ್ರಯುಕ್ತ ಇವತ್ತು ನಾವು ತಾಲೂಕು ಮಟ್ಟದಲ್ಲಿ ಸ್ವೀಪ್ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಇದು ಸಾರ್ವಜನಿಕರಿಗೆ ಸಮಗ್ರ ಇದು SIR ಸಂಬಂಧ ಮಾಹಿತಿ ಹೆಚ್ಚಿನ ಅವರಿಗೂ ಒಂದು ಮಾಹಿತಿ ಅವರವ್ರ ಮನೆ ಬಾಗಿಲು ತಲುಪಬೇಕು ಅನ್ನೋ ಉದ್ದೇಶದಿಂದ ಈಗಾಗಲೇ ನಮ್ಮ ಆಡಳಿತಾಧಿಕಾರಿಗಳು ಸೇರಿದಂತೆ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ಈ ರೀತಿ ನಾವು ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಅರ್ಹ ಮತದಾರರನ್ನ ಪಟ್ಟಿಗೆ ಸೇರಿಸೋದು, ಅನರ್ಹರನ್ನ ಪಟ್ಟಿಯಿಂದ ಹೊರತೆಗೆಯುವುದು. ಆ ಒಂದು ಉದ್ದೇಶದಿಂದ ಈ ಸ್ವೀಪ್ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಕೂಡ ಈಗ ಹೇಳಿದಂತೆ ನಮ್ಮ BLOಗಳು ಮನೆ ಭೇಟಿ ಮಾಡಿ ಅವ್ರು ಏನು ಎನ್ಯುಮರೇಷನ್ ಫಾರ್ಮ್ ಕೊಡ್ತಾರೆ ಅದಕ್ಕೆ ನೈಜ ಮಾಹಿತಿಯನ್ನ ಕೊಟ್ಟು ಎಲ್ಲ ಶಿಡ್ಲಘಟ್ಟ ತಾಲೂಕಿನ ಸಾರ್ವಜನಿಕರು ಅವರಿಗೆ ಸ್ಪಂದಿಸಬೇಕು ಅಂತ ಹೇಳ್ಬಿಟ್ಟು ಈ ನಮ್ಮಲ್ಲಿ ಕೋರ್ಕೊಳ್ತೀವಿ. 2002 ಅಲ್ಲಿ ಅವರು ಎಲ್ಲಿ ವೋಟ್ ಮಾಡ್ತಿದ್ರು, ಅವ್ರದ್ದು 2002 ಎಲೆಕ್ಟೋರಲ್ ರೋಲ್ ಎಲ್ಲಿತ್ತು ಅಂತ ಹೇಳಿ ಆ ಡೀಟೇಲ್ಸ್ ಪ್ರಕಾರ ಅವ್ರದ್ದು ಏನಿದೆ ಈ ಸಲಕ್ಕೆ ಮ್ಯಾಪಿಂಗ್ ಅನ್ನು ಮಾಡ್ತೀವಿ. ಅದೇ ತರ ಎನ್ಯುಮರೇಷನ್ ಫಾರ್ಮ್ ನಾನು ಫಿಲ್ ಮಾಡ್ತೀವಿ. BLOಗಳು 3 ಸಲ ಭೇಟಿ ಮಾಡ್ತಾರೆ. 1 ಸಲ ಅಲ್ಲ, 2 ಸಲ ಅಲ್ಲ, 3 ಸಲ ಹೋದಾಗೆಲ್ಲ ತಾಯಿ ಅಥವಾ ಅಜ್ಜ ಅಜ್ಜಿ 2002 ಅಲ್ಲಿ ಎಲ್ಲಿದ್ರು ಅಂತ ಅದು ಮಾಹಿತಿ ಕೊಟ್ಟರೆ ಅಲ್ಲಿಗೆ ಮ್ಯಾಪ್ ಮಾಡಿ. ಬೇರೆ ತಾಲೂಕಿನಲ್ಲಿ ಎಲ್ಲಿದ್ರು ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಎಲ್ಲಾದ್ರೂ ಇರಲಿ, ಅವರು ಅಲ್ಲಿಂದ AC ನಂಬರ್, ಪಾರ್ಟ್ ನಂಬರ್, ಸೀರಿಯಲ್ ನಂಬರ್ ಅಷ್ಟು ಮಾಹಿತಿ ಕೊಟ್ಟರೆ ಅಲ್ಲಿಗೆ ಮ್ಯಾಪ್ ಆಗುತ್ತೆ. ತಂದೆ ತಾಯಿ ಅಜ್ಜ ಅಜ್ಜಿ 4 ಜನಕ್ಕೆ ಅವಕಾಶ ಇರೋದು, ಗಂಡನಿಗೆ ಅವಕಾಶ ಅಥವಾ ಅಜ್ಜಿಗೆ ಅವಕಾಶ. ಇವಾಗ ಏನು ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ. ಮ್ಯಾಪಿಂಗ್ ಮಾಡಿದಾಗ ಏನು ಡಾಕ್ಯುಮೆಂಟ್ಸ್ ಬೇಕಾಗಿಲ್ಲ. ಮ್ಯಾಪಿಂಗ್ ಇಲ್ಲದೆ ಸಮಯದಲ್ಲಿ ಎಲ್ಲಿ 2002 ಅಲ್ಲಿ ಎಲ್ಲಿ ಇಲ್ಲ ಅಂದರೆ ಅವಾಗ ಅದು ಡಾಕ್ಯುಮೆಂಟ್ಸ್ ಡೀಟೇಲ್ ಆಗಿ ನಾವು ಕೊಟ್ಟಿದ್ದೀವಿ. ಡೇಟ್ ಆಫ್ ಬರ್ತ್ 87ಗಿಂತ ಮುಂಚೆ. ಇವತ್ತು ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ಸ್ವೀಪ್ ಆಕ್ಟಿವಿಟಿನ ಹಮ್ಮಿಕೊಂಡಿದ್ದೀವಿ.
ನಮ್ ಯಾರೋ AROs ಮತ್ತೆ ಎಲ್ಲ ನೋಡಲ್ ಆಫೀಸರ್ ಸಮ್ಮುಖದಲ್ಲಿ ಸ್ವೀಪ್ ಆಕ್ಟಿವಿಟಿ ಮಾಡ್ಕೊಂಡಿದೀವಿ. ಎಲ್ಲಾ PU ಕಾಲೇಜ್ ಮಕ್ಕಳು ಎಲ್ಲಾನು ನಾವು ಇವತ್ತು ಭಾಗವಹಿಸ್ಕೊಂಡಿದೀವಿ. ಮೇನ್ ಉದ್ದೇಶ ಸ್ವೀಪ್ ಅಲ್ಲಿ ಏನ್ ಮಾಡ್ಬೇಕಂದ್ರೆ ಎಲ್ಲಾ ಮತದಾರರು ಯಾರ್ಯಾರು ಅರ್ಹರಿದ್ದಾರೆ ಎಲ್ಲರೂ SIR ಅಲ್ಲಿ ಆಡ್ ಆಗ್ಲೇಬೇಕಾಗತ್ತೆ. ನಾಳೆಯಿಂದ 29th ವರ್ಗೂ ಮನೆ ಭೇಟಿ ಅಂತ ಇಲ್ಲಿ ಎಲ್ಲಾ BLOs BLAs ಮನೆ ಭೇಟಿ ಮಾಡಿ ಎಲ್ಲಾ ಅರ್ಹರು ಯಾರ್ಯಾರಿದ್ದಾರೆ ಅಂತ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡ್ತಾರೆ. ಸೊ ಅದರಿಂದ ಎಲ್ಲರೂ ಸ್ಪಂದಿಸಬೇಕು. ಮತ್ತೆ ಎಲ್ಲಾ ಸಾರ್ವಜನಿಕರಲ್ಲೂ ಏನ್ ವಿನಂತಿ ಮಾಡಕ್ ಇಷ್ಟಪಡ್ತೀವಿ ಅಂದ್ರೆ ತಾವು ತಮ್ಮ ಮಾಹಿತಿ ಏನಿದೆ ಬಂದು ತಾವು ಎಲ್ಲರಿಗೂ ಕೊಟ್ಬಿಟ್ಟು ನಮ್ BLOsಗೆ ತಮ್ಮ ಮಾಹಿತಿ ಖಚಿತವಾಗಿ ಕೊಟ್ರೆ ನಮ್ BLOsಗೂ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸಾರ್ವಜನಿಕರಿಂದಾನು ನಮ್ಗೆ ಏನಿದೆ ಸ್ಪಂದನೆ ಬೇಕಾಗುತ್ತೆ. ಮತ್ ನಮ್ ಕಡೆನೆ ಏನಿದೆ ಬೇಕಾಗುತ್ತೆ ನಮ್ಮ ಆಡಳಿತ ಕಡೆಯಿಂದ ಎಲ್ಲಾರು ನಾವು ಸ್ಪಂದಿಸ್ತೀವಿ. ಸೊ ಶಿಡ್ಲಘಟ್ಟ ತಾಲೂಕಲ್ಲಿ ಅತಿ ಹೆಚ್ಚಾಗಿ ಒಂದು ಮತದಾರನು ಬಿಡದಿರೆ ಸ್ವೀಪ್ ಯಶಸ್ವಿಯಾಗಿ ಮಾಡಿ SIR ಸಕ್ಸಸ್ಫುಲ್ ಆಗಿ ಮಾಡ್ಬೇಕಂತ ಹೇಳೋ ಕಾರಣದಿಂದ ಇವತ್ತು ಸ್ವೀಪ್ ಆಕ್ಟಿವಿಟಿ ಹಮ್ಮಿಕೊಂಡಿದೀವಿ. ಎಲ್ಲರೂ ಯಶಸ್ವಿಯಾಗಿ ಕೆಲಸ ಮಾಡೋಣ. ಥ್ಯಾಂಕ್ ಯು.